ಗಂಟೆಗೆ 10:30 ಗಂಟೆಗೆ ಹುಬ್ಬಳ್ಳಿ ಜ್ಯೋತಿರ್ಲಿಂಗ ಸಹಕಾರಿ ಐಟಿ ಸಮಾಜದ ಆಶ್ರಯದಲ್ಲಿ ಜರುಗಿದ ಸರ್ವಸಾಧಾರಣ ಸಭೆಯ ಕರಾವಳಿಯ ಹುಬ್ಬಳ್ಳಿ ಜ್ಯೋತಿರ್ಲಿಂಗ ಸಹಕಾರಿ ಐಟಿ ಸಮಾಜದ ಶ್ರೀ ಈಶ್ವರ ದೇವಸ್ಥಾನದ ಸಭಾಭವನದಲ್ಲಿ ದಿನಾಂಕ 21/1/2024 ಅಂದು ಬೆಳಿಗ್ಗೆ 10:30 ಗಂಟೆಗೆ ಕರ್ನಾಟಕ ರಾಜ್ಯ ಸಹಕಾರಿ ಸಮಾಜದ ಸರ್ವಸಾಧಾರಣ ಸಭೆ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ರಾಜ್ಯಾಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಭಂಡಾರೆ ಅವರು ವಹಿಸಿಕೊಂಡಿದ್ದರು. ವೇದಿಕೆಯ ಮೇಲೆ ಉಪಾಧ್ಯಕ್ಷರಾದ ಶ್ರೀ ಗುರುನಾಥ್ ಪಾಟೀಲ್ ಬೆಂಗಳೂರು, ಶ್ರೀ ಎಸ್ ಪಿ ಮಕ್ಕರ್ ಬಾಂಧವ ಹುಬ್ಬಳ್ಳಿ, ಶ್ರೀ ಸುಭಾಷ್ ಗೋಪೆ ಗೆಳತನ್, ಶ್ರೀಮತಿ ಲಲಿತಾ ಎನ್ ಮಾಂಡ್ರೆ ಹುಬ್ಬಳ್ಳಿ, ಪ್ರಧಾನ ಕಾರ್ಯದರ್ಶಿ ಶ್ರೀ ಮಲ್ಲಿಕಾರ್ಜುನ ಎಂ ಕಾಂಬ್ಳೆ ಗದಗ, ಕಲ್ಯಾಣಿ ಶ್ರೀ ಗಿರಿಧರ್ ಕುಂದೋಳಿ ಬೆಂಗಳೂರು, ಕಾರ್ಯದರ್ಶಿಗಳಾದ ಶ್ರೀ ಪರಶುರಾಮ್ ಎನ್ ಗೋಪೆ ಬೆಂಗಳೂರು, ಶ್ರೀ ಎಚ್ ಎಂ ಸುರೇಶ್ ಸಲಹೆ ಬೆಂಗಳೂರು, ಶ್ರೀ ಅಶೋಕ್ ಕುಮಾರ್ ಆರ್ಯನ್ ರೋಗಡೆ ಮೈಸೂರು, ಶ್ರೀ ಸುನೀಲ್ ಬಿ ದ್ಯೂಟೆ ಹುಬ್ಬಳ್ಳಿ, ಶ್ರೀ ಗಣೇಶ್ ಬಿ ಕ್ಷೀರಸಾಗರ್ ದಾವಣಗೆರೆ, ಶ್ರೀ ಮನೋಹರ್ ಸಿ ಕಾಂಬ್ಳೆ ಬಾಗಲಕೋಟೆ, ಶ್ರೀಮತಿ ಡಾಕ್ಟರ್ ಅಪರ್ಣಾ ಕಲಬುರ್ಗಿ, ವಿಶೇಷ ಸಲಹೆಗಾರರಾದ ಶ್ರೀ ವೀರೇಂದ್ರ ಕೋಟೆ ರಾಣಿಬೆನ್ನೂರು ಇವರುಗಳನ್ನೆಲ್ಲ ಶ್ರೀ ಕೇಶವಮೂರ್ತಿಯವರು ವೇದಿಕೆಗೆ ಆಹ್ವಾನಿಸಿ ಸಭೆಗೆ ಆಗಮಿಸಿದ ಸರ್ವರಿಗೂ ಸ್ವಾಗತಿಸಿದರು. ಸಭಾಧ್ಯಕ್ಷರಾದ ಶ್ರೀ ಚಂದ್ರಕಾಂತ್ ಭಂಡಾರೆ ಅವರು ವಿಷಯ ಪಟ್ಟಿಯಿಂದ ಸಭೆಯನ್ನು ಪ್ರಾರಂಭವನ್ನು ಓದಿ ಒಪ್ಪಿಗೆಯೊಂದಿಗೆ ದೃಢೀಕರಿಸಿದರು. ಹಲವು ಪ್ರಧಾನ ಕಾರ್ಯದರ್ಶಿ ಶ್ರೀ ಮಲ್ಲಿಕಾರ್ಜುನ ಎಂ ಕಾಂಬ್ಳೆ ಅವರು ಇಂದಿನ ಅಂದರೆ ಮೊಳಕಾಲ್ಮೂರಿನ ಗುರುಪೀಠ ಸಭಾಭವನದಲ್ಲಿ ದಿನಾಂಕ 9/7/2020 ನಡೆದ ಸಭೆಯ ನಡವಳಿಕೆಯನ್ನು ಓದಿದರು. ಸಭೆಯು ಸದರಿ ವರದಿಯನ್ನು ಸರ್ವಾನುಮತದಿಂದ ದೃಢೀಕರಿಸಿತು. ವಿಷಯ 2 ರಾಜ್ಯ ಸಮಿತಿ ಪದಾಧಿಕಾರಿಗಳ ಕಾರ್ಯ ವಿಭಜನೆ ಕುರಿತು ವಿಷಯ ಹಲವು. ಈ ಕುರಿತು ಚರ್ಚೆ ನಡೆದು ರಾಜ್ಯ ಸಮಿತಿ ಪದಾಧಿಕಾರಿಗಳ ಕಾರ್ಯ ವಿಭಜನೆಯ ವಿಷಯವಾಗಿ ವಿಶೇಷ ಸಲಹೆಗಾರರಾದ ಶ್ರೀ ವೀರೇಂದ್ರ ಕೋಟೆ ಅವರು ಘಟಕವಾದ ಗುಂಪುಗಳ ಕಾರ್ಯಭಾರ ಜವಾಬ್ದಾರಿಯನ್ನು ಪ್ರಸ್ತಾಪಿಸಿದರು. ರಾಜ್ಯ ಸಮಿತಿಯ ಅಡಿಯಲ್ಲಿ 48 ಸ್ಥಳೀಯ ಘಟಕಗಳಿವೆ. ಒಟ್ಟು 7 ಗುಂಪುಗಳನ್ನಾಗಿ ವಿಂಗಡಿಸಿ ಅವುಗಳಿಗೆ ಪ್ರಸ್ತಾವಿತ ಎಲ್ಲ ಕಾರ್ಯಗಳನ್ನು ಹಂಚಬೇಕು. ಸೂಚಿತ ಪ್ರತಿ ಗುಂಪು ಟೀಮ್ ರಾಜ್ಯದ ಕೇಂದ್ರ ಸಮಿತಿ ಮತ್ತು ಘಟಕಗಳ ಮಧ್ಯವರ್ತಿಯಾಗಿ ಈ ಕೆಳಗಿನಂತೆ ಕಾರ್ಯಭಾರ ಹೊಂದುವುದು ಅಪೇಕ್ಷಿತ. ಕರ್ನಾಟಕ ರಾಜ್ಯ ಸುಕುಮಾರಿ ಸಮಾಜಕ್ಕೆ ಘಟಕದ ಪ್ರತಿ ಕುಟುಂಬದಿಂದ ವಾರ್ಷಿಕ ವಂತಿಗೆ ₹20 ಸಂಗ್ರಹಿಸಿ ಪಾವತಿಸುವುದು. ಅಖಿಲ ಭಾರತ ಸುಕುಮಾರಿ ಸಮಾಜಕ್ಕೆ ಘಟಕದ ಪ್ರತಿ ಕುಟುಂಬದಿಂದ ವಾರ್ಷಿಕ ₹10 ಸಂಗ್ರಹಿಸಿ 2018, 19, 20 ಈ 3 ವರ್ಷಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗುರುಪೀಠವನ್ನು ಸ್ಥಾಪನೆ ಮಾಡಿದ್ವಿ. ತದನಂತರ ನಡೆದಂತ ವಿದ್ಯಮಾನಗಳ ಬಗ್ಗೆ ತಮಗೆಲ್ಲ ತಿಳಿದಂತ ಮಾಹಿತಿ. ಇವತ್ತು ಗುರುಪೀಠ ಆವರಣದಲ್ಲಿ ಭಗವಾನ್ ಶ್ರೀ ಜೀವೇಶ್ವರ ಮಂದಿರ ನಿರ್ಮಾಣ ಕುರಿತು ಅಂತೇಳಿ ಒಂದು ಸಬ್ಜೆಕ್ಟ್ ನ ಕರ್ನಾಟಕ ರಾಜ್ಯ ಸಮಿತಿಯಿಂದ ಆಯೋಜನೆ ಮಾಡಿದ್ದಾರೆ. ಯಾವುದೇ ಒಂದು ಗುರುವನ್ನ ಗುರುಪೀಠ ಅಂತ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಆ ಗುರುಪೀಠದ ಪೂರ್ಣ ಪರಿಣಾಮ ನಮಗೆ ಕೊರತೆನೋ ಮಾಹಿತಿಯ ಕೊರತೆನೋ ಗೊತ್ತಿರಲಿಲ್ಲ. 2010-11ರಲ್ಲಿ ಆ ಒಂದು ದಶೆಯಲ್ಲಿ ನೂತನ ಕಾರ್ಯಕಾರಿ ಮಂಡಳಿ ಗುರುಪೀಠದ ಅಧ್ಯಕ್ಷರಾಗಿ ನೀಲಕಂಠರಾವ್ ರೋಪೆ, ಉಪಾಧ್ಯಕ್ಷರಾಗಿ ಧರ್ಮರಾಜ್ ಹೆಗ್ಗೋಟೆ, ಗೌರವಾಧ್ಯಕ್ಷರಾಗಿ ಹನುಮಂತಪ್ಪ ಕೀರ್ಸಾಗರೆ ಅವರು ಈ ಒಂದು ಕಮಿಟಿಗೆ ಆಯ್ಕೆಯಾದ ನಂತರದಲ್ಲಿ ಗುರುಪೀಠದ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಆ ಹೆಜ್ಜೆ ಇಡುವ ಸಮಯದಲ್ಲಿ ನಮಗೆ ಒಳ್ಳೆ ಗುರುಗಳು ಕೂಡ ಸಿಕ್ಕರು. ನಾವು ಅನ್ಕೊಂಡಂತೆ ಒಂದು ಭವ್ಯವಾದ ಕಟ್ಟಡವೂ ಆಯಿತು. ಅದರ ಜೊತೆಯಲ್ಲೇ ಕರ್ನಾಟಕ ರಾಜ್ಯ ಸುಕುಮಾರಿ ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಭಂಡಾರೆ ಅವರ ಒಂದು ಪ್ರಯತ್ನದಿಂದ ಪಕ್ಕದಲ್ಲಿ ಹಾಸ್ಟೆಲ್ ಕೂಡ ಕಟ್ಟಡ ಆಯಿತು. ಆ ಒಂದು ಭೂಮಿಯ ದಾನವಾಗಿ ಕೊಟ್ಟಿರತಕ್ಕಂಥ ಸಮಯದ ಒಂದು ವ್ಯವಸ್ಥೆಯೋ ಅಥವಾ ದಾನ ಕೊಟ್ಟಿರತಕ್ಕಂಥ ಒಂದು ಅನುಕೂಲ ಇಷ್ಟವು ಗೊತ್ತಿಲ್ಲ. ಆ ಜಾಗದಲ್ಲಿ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ದಿವ್ಯ ಜ್ಞಾನವನ್ನು ಹೊಂದುವ ಗುರುಪೀಠ ಸ್ಥಾಪನೆ ಆಗಿದೆ. ಆ ಮೂಲ ದೆಸೆಯಲ್ಲಿ ಈಗ ಕುಂಠಿತವಾಗಿ ನಡೀತಾ ಇರತಕ್ಕಂಥ ಗುರುಪೀಠವನ್ನು ನಾವು ಚಾಲನೆ ಕೊಡಬೇಕಾದ್ರೆ ನಮಗೆ ಮೂಲ ಅಸ್ತಿತ್ವ ಮಂದಿರ, ವಿಗ್ರಹ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ನಾವು ಮಾಡಬೇಕಾಗಿದೆ. ಯಾವುದೇ ರೀತಿ ಆ 2 ಎಕರೆ 30 ಗುಂಟೆ ಸ್ಥಳದಲ್ಲಿ
ನಾವು ಪ್ರಾಣ ಪ್ರತಿಷ್ಠಾಪನೆಯನ್ನ ಏನು ಮಾಡಲೇ ಇಲ್ಲ. ನೀವು ಯಾವುದೇ ಮಠ ಮಂದಿರ ಮಾನ್ಯಗಳನ್ನ ನೀವು ನೋಡ್ರಿ, ನಿಮಗೆ ಮೂಲಭೂತ ಹೋದಾಗ ಅಲ್ಲಿ ಸಿಗೋದು ಒಂದು ಈಶ್ವರ ದೇವಸ್ಥಾನ, ಹಳೆಯ ಕಾಲದ ದೇವಸ್ಥಾನ ಇದೆ. ನೀವು ಬಿಳಸೂರಿಗೆ ಹೋಗ್ರಿ, ಇಲ್ಲೇ ಶಿವಯೋಗಿ ಮಂದಿರಕ್ಕೆ ಹೋಗ್ರಿ, ಇಲ್ಲೇ ಸಿದ್ಧಾರೂಢ ಮಠಕ್ಕೆ ಹೋಗ್ರಿ, ಒಳಗಡೆಗೆ ಎಲ್ಲ ಕಡೆಗೆ ಇದೆ. ಹಾಗೆ ನಾವು ದೈವದತ್ತವಾಗಿರ್ತಕ್ಕಂಥ ಈಶ್ವರನ ಪ್ರತಿಷ್ಠಾಪನೆ ಮಾಡಿ ಆನಂತರ ಗುರುಪೀಠವನ್ನ ವಾಸಸ್ಥಾನವನ್ನ ನಾವು ಆಯೋಜನೆ ಮಾಡಬೇಕಾಗಿತ್ತು. ಕಾರಣಾಂತರದ ನಮಗೆ ಗೊತ್ತಿಲ್ಲದನೋ ಮಾಹಿತಿಯ ಕೊರತೆಯಿಂದನೋ ಅದು ಆಗಿದೆ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಗಲಿ. ಬೆಳಿಗ್ಗೆ ಆದರೂ ನಾವು ಹೋದ್ರೆ ಗುರುಪೀಠದಲ್ಲಿ ಏನ್ ಮಾಡ್ಬೋದು? ಅಲ್ಲಿ ಯಾವುದೇ ವಿಗ್ರಹ ಇಲ್ಲ, ಯಾವುದೇ ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ, ಯಾವುದೇ ಒಂದು ದೈವ ಚೈತನ್ಯವನ್ನ ನಾವು ಪ್ರತಿಷ್ಠಾಪನೆ ಮಾಡೇ ಇಲ್ಲ. ಹಾಗಾಗಿ ಅದೆಲ್ಲ ನಮಗೆ ಸರಿ ಹೋಗ್ಬೇಕಂದ್ರೆ ನಾವು ಮೂಲ ವಿಗ್ರಹ, ಆರಾಧ್ಯ ಶೈವ ಈಶ್ವರನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಜೀವೇಶ್ವರ ಅಂತೇಳಿ ನಾಮಕರಣ ಮಾಡಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಹೊತ್ತಿನಲ್ಲಿ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡ್ರೆ ನಮ್ದು ಗುರುಪೀಠ ಅತ್ಯಂತ ಯಶಸ್ವಿಯಾಗೋದ್ರಲ್ಲಿ ಸಂಶಯವಿಲ್ಲ ಅಂತೇಳಿ ಈ ಒಂದು ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತೀವಿ. ಬಗ್ಗೆ ಮಾತಾಡಿದಾಗ ನಾರಾಯಣರಾವ್ ಸಿಂಗಾಡಿ ಅವರು ಜೀವೇಶ್ವರ 3 ದಿನ ಖರ್ಚು ನಾನು ಕೊಡ್ತೀನಿ, ನಾನು ನೋಡ್ಕೊತೀನಿ ಅಂತ ಅವರು ಹೇಳಿದ್ರು. ಒಳ್ಳೆ ದಿವಸ ನೋಡ್ತಾರಂತೆ. ಆ ದಿನ ನಿಮ್ಗೆಲ್ಲರಿಗೆ ತಿಳಿಸ್ತೇವೆ, ದಯಮಾಡಿ ಎಲ್ಲ ಬನ್ನಿ. ಅಲ್ಲಿ ಜೀವೇಶ್ವರ ಮಂದಿರ ಆಗ್ಬಿಟ್ರೆ ನಮ್ಮ ಅಭಿವೃದ್ಧಿ ಆಗ್ತದೆ, ಗುರುಪೀಠ ಅಭಿವೃದ್ಧಿ ಆಗ್ತದೆ, ಗುರುಗಳು ಸಿಗ್ತಾರೆ, ಆಮೇಲೆ ನಮ್ಮ ಹಾಸ್ಟೆಲ್ ಇದೆ, ಆಮೇಲೆ ಸಮುದಾಯ ಭವನ ಇದೆ. ಪೂರ ಏನು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಮೊಳಕಾಲ್ಮೂರು ಯುವಕರು, ಮೊಳಕಾಲ್ಮೂರು ಮಹಿಳೆಯರು, ಮೊಳಕಾಲ್ಮೂರು ಹಿರಿಯರೇ ನಮ್ಮ ಸಹಕಾರ ಕೊಟ್ಟಿದ್ದರಿಂದ ದೊಡ್ಡ ದೈವಪೂರ್ಣ ಕಾರ್ಯಕ್ರಮ ಆಯಿತು. ಅಷ್ಟೇ ಈಗ ಮುಂದಿನ ವಿಷಯ